The videos on Pandit Jawaharlal Nehru. Introduction. India's first and longest serving Prime Minister of India, having participated in long struggle for freedom from the British India. He was firm believer in nation building. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ದೇಶ ಕಂಡ ಪ್ರತಿಭೆ. ಮಹಾನ್ ಚಾಣಕ್ಯ, ರಾಜನೀತಿಜ್ಞ, ವಾಗ್ಮಿಯೂ ಹೌದು, ಚತುರನೂ ಹೌದು, ಸಮಾಜವಾದಿ, ಪ್ರಜಾಪ್ರಭುತ್ವವಾದಿ, ಎಲ್ಲಕ್ಕಿಂತ ಮಿಗಿಲಾಗಿ ಅಂತಾರಾಷ್ಟ್ರೀಯವಾದಿಯಾಗಿದ್ದರು. ಭಾರತದ ಹೆಮ್ಮೆಯ ಪುತ್ರರಾದ ಇವರು ಭಾರತದಲ್ಲಿ ದೀರ್ಘಕಾಲ ಸುಮಾರು 17 ವರ್ಷಗಳ ಕಾಲ ಭಾರತದಲ್ಲಿ ಪ್ರಧಾನಿಯಾಗಿ ಆಡಳಿತ ನಡೆಸಿ ಸುಭದ್ರವಾದಂಥ ಅಡಿಪಾಯವನ್ನು ಹಾಕ್ಕೊಟ್ಟಂಥ ಶ್ರೇಷ್ಠ ಪ್ರಧಾನಿಯಾಗಿದ್ದಾರೆ. ಇವರು ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋಣ. ಅರ್ಲಿ ಲೈಫ್ ಆಫ್ ಪಂಡಿತ್ ಜವಾಹರ್ಲಾಲ್ ನೆಹರು. ನೆಹರು ವಾಸ್ ಬಾರ್ನ್ ಇಂಟು Kashmir Brahmin Pandit family in Allahabad on November 14th, 1889. His father Motilal Nehru, his mother Swarupa Rani Nehru, was the eldest son of Motilal Nehru out of 4 children and 2 whom were girls. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಬಾಲ್ಯದ ಬಗ್ಗೆ ನೋಡೋದಾದರೆ ಕಾಶ್ಮೀರಿ ಪಂಡಿತ್ ಕುಲ ಅಥವಾ ಮೋತಿಲಾಲ್ ನೆಹರೂರವರ ಫ್ಯಾಮಿಲಿಯಲ್ಲಿ ಬಿದ್ದಂಥ ಸಂಪ್ರದಾಯ ಶೈವ ಬ್ರಾಹ್ಮಣ ಮನೆತನಕ್ಕೆ ಸೇರಿದಂಥವರು. ನೆಹರೂರವರು 1889 ನವೆಂಬರ್ 14ರಂದು ಅಲಹಾಬಾದಿನ ಆನಂದ್ ಭವನ ಅಂತ ಏನು ಅವರ ಒಂದು ನಿವಾಸ ಇತ್ತಾರೋ ಅಲಹಾಬಾದ್ನಲ್ಲಿ ಜನಿಸಿದರು. ತಂದೆ ಮೋತಿಲಾಲ್ ನೆಹರು ಸುಪ್ರಸಿದ್ಧವಾದಂಥ ವಕೀಲರು ಮತ್ತು ಅಗರ್ಭ ಶ್ರೀಮಂತರು ಆಗಿದ್ದರು. ಸ್ವರೂಪ ರಾಣಿ ಕಾಶ್ಮೀರಿ ಶೈವ ಬ್ರಾಹ್ಮಣ ಪಂಡಿತ ಮನೆತನಕ್ಕೆ ಸೇರಿದಂಥ ಸಂಪ್ರದಾಯಸ್ಥೆ. ಇವರ ಮಗನಾಗಿ ಜನಿಸಿದಂಥವರೇ ಪಂಡಿತ್ ಜವಾಹರ್ಲಾಲ್ ನೆಹರು. ಇವರ ಎಜುಕೇಷನ್ ಬಗ್ಗೆ ನೋಡೋದಾದರೆ ನೆಹರು ಕಂಪ್ಲೀಟೆಡ್ ಇಸ್ ಅರ್ಲಿ ಎಜುಕೇಷನ್ ಅಂಟಿಲ್ ದ ಏಜ್ ಆಫ್ 14 ಹೋಮ್ ಅಂಡರ್ ದಿ ಪ್ರೈವೇಟ್ ಟ್ಯೂಟರ್ಸ್ ನೇಮ್ ಬ್ರೂಕ್. ಅಂದರೆ ಪ್ರಾರಂಭದ ಶಿಕ್ಷಣವನ್ನು ಮನೆಯಲ್ಲೇ ಕಲಿತರು. ಅಂದರೆ ಬ್ರೂಕ್ಸ್ ಎಂಬತಕ್ಕಂಥ ಇಂಗ್ಲೀಷ್ ಶಿಕ್ಷಕರಿಂದ ಪ್ರಾರಂಭದ ಶಿಕ್ಷಣ ಕಲಿತರು. ಈ ವೇಳೆಯಲ್ಲಿ ಮನೆಯ ನೌಕರ ಮುಬಾರಕ್ ಅಲಿ 1857ರ ಸಿಪಾಯಿ ದಂಗೆಯ ನಾಯಕರುಗಳ ವಿಚಾರಗಳನ್ನು ತಿಳಿಸ್ತಾ ಇದ್ದರು. ಇದರಿಂದಲೂ ಕೂಡ ಅವರು ಜಾಗೃತರಾದರು. ನೆಕ್ಸ್ಟ್ ಹೆಚ್ಚಿನ ಎಜುಕೇಷನ್ಗೋಸ್ಕರ ಹಿ ವೆಂಟ್ ಟು ಇಂಗ್ಲೆಂಡ್ ಅಟ್ ಹ್ಯಾರೋ ಸ್ಕೂಲ್. ಆಫ್ಟರ್ 2 years he joined Trinity College, Cambridge and earned an honors degree in nature sciences. He had completed his studies for a barrister. He came back to India 1912. He enrolled Allahabad High Court. In 1960 he married Kamala Nehru. ಇನ್ನು ಶಿಕ್ಷಣ ಕಲೀಲಿಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಇಂಗ್ಲೆಂಡ್ಗೆ ಹೋದು ಹ್ಯಾರೋ ಶಾಲೆಯನ್ನು ಸೇರಿದರು. ತದನಂತರದಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಟ್ರಿನಿಟಿ ಕಾಲೇಜಿನಲ್ಲೂ ಕೂಡ ಅವರು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದರು. ಕೇಂಬ್ರಿಡ್ಜು ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಯನ್ನು ಪಡೆದರು. ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಭೂಗರ್ಭಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಷೇತ್ರಗಳಲ್ಲಿ ಜ್ಞಾನವನ್ನು ಪಡೆದಿದ್ದಲ್ಲದೆ ಇತಿಹಾಸ, ಅರ್ಥಶಾಸ್ತ್ರ, ನ್ಯಾಯಶಾಸ್ತ್ರಗಳಲ್ಲೂ ಕೂಡ ಅಧ್ಯಯನವನ್ನು ಮಾಡಿದರು. ನ್ಯಾಯಶಾಸ್ತ್ರದಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸಿ 1912ರಲ್ಲಿ ಭಾರತಕ್ಕೆ ವಾಪಸ್ಸಾದರು. ಈ ಒಂದು ವೇಳೆಯಲ್ಲಿ ಅಲಹಾಬಾದ್ನ ಹೈಕೋರ್ಟ್ನಲ್ಲಿ ತಮ್ಮ ಒಂದು ವಕೀಲ ವೃತ್ತಿಯನ್ನು ಪ್ರಾರಂಭಿಸಲಿಕ್ಕೆ ದಾಖಲಾತಿ ಮಾಡಿಕೊಂಡ್ರು. ತದನಂತರದಲ್ಲಿ ಪರ್ಸನಲ್ ಲೈಫ್ ನೋಡೋದಾದರೆ 1916 ಫೆಬ್ರವರಿ 8ನೇ ತಾರೀಕು ಕಮಲಾ ನೆಹರೂರವರೊಂದಿಗೆ ವೈವಾಹಿಕ ಬಾಂಧವ್ಯವನ್ನು ವೃದ್ಧಿಸಿಕೊಂಡರು. 1917ರವರೆಗೆ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅಥವಾ ಇಂದಿರಾ ಪ್ರಿಯದರ್ಶಿನಿ ಅವಳ ಮಗಳು ಕೂಡ ಜನಿಸಿದರು. ತುಂಬ ಸುಂದರವಾದ ಸಂಸಾರದಲ್ಲಿ ಅವರು ತಮ್ಮ ಜೀವನವನ್ನು ನಡೆಸಿದರು. ನಂತರದಲ್ಲಿ ಡೆಲ್ಲಿಗೆ ಹೋದರು. ಡೆಲ್ಲಿಯಲ್ಲಿ ಸೆಟ್ಲಾದರು. ಅಲ್ಲಿ ಇಂದಿರಾ ಪ್ರಿಯದರ್ಶಿನಿಗೆ ಆರೈಕೆ ಮುಂತಾದವು. ನೆಕ್ಸ್ಟು ಜವಾಹರ್ಲಾಲ್ ನೆಹರು ಪೊಲಿಟಿಕಲ್ ಜರ್ನಿ ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕೆ ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ಅಟೆಂಡ್ ಅಟ್ ಬಂಕಿಪುರ ಕಾಂಗ್ರೆಸ್ ಸೆಷನ್ ಆಸ್ ಎ ಡೆಲಿಗೇಟ್ ಇನ್ 1912. He became the secretary of the Home Rule League in India, 1919, Allahabad. He organized the first Kisan March in Uttar Pradesh in 1920-22. He was prisoned due to the non-cooperation movement. In 1923, he became the General Secretary of the All India Congress Committee. In 1926, he toured Switzerland, Belgium, Germany. In 1927, he attended both anniversary celebration of the October Socialistic Revolution in USSR, capital city Moscow. 1928,
he found the Independent for India in League. 1929, he was elected the president of the Lahore Congress session. In this session, goal for independence of the counter was adopted. 1930-35 participated Salt Satyagraha and other movement. On 14 February 1935, he had completed his autography in almost jail. All India Congress session held Bombay on 7th August 1942. Nehru moved the Quit India movement resolution. He was arrested with the other leaders on 8th August 1942. He was elected fourth time of the president of the Indian National Congress. ಅಂದರೆ ಇವರು ಸ್ವಾತಂತ್ರ್ಯ ಹೋರಾಟದ ಅವಧಿಯಲ್ಲಿ ಗಾಂಧೀಜಿ ಮೋತಿಲಾಲ್ ನೆಹರೂರವರ ಪ್ರೇರಣೆಯೊಂದಿಗೆ ಎಂಟ್ರಿ ಆದರು. ಗಾಂಧಿ ಟೋಪಿಯನ್ನು ಕೂಡ ಧರಿಸಿದರು. ಪ್ರಾರಂಭದಲ್ಲಿ ಬಂಕಿಪುರ ಕಾಂಗ್ರೆಸ್ನಲ್ಲಿ ಡೆಲಿಗೇಟ್ ಆಗಿ ಪಾಲ್ಗೊಂಡರು. 16ರಲ್ಲಿ ತಿಲಕ್ ಅಜ್ಮೆ ಸೆಂಟರ್ ಜೊತೆಯಲ್ಲಿ ಹೋಮ್ ರೂಲ್ ಲೀಗ್ನಲ್ಲಿ ಪಾಲ್ಗೊಂಡರು. ರೌಲಟ್ ಕಾಯ್ದೆ ವಿರೋಧಿ ಚಳುವಳಿಗಳಲ್ಲಿ ಭಾಗವಹಿಸಿದರು. 1922 ಗಾಂಧೀಜಿಯೊಡನೆ ನಿಕಟವಾದ ಸಂಪರ್ಕವನ್ನು ಹೊಂದಿ ಅವರ ಶಿಷ್ಯರಾಗಿ ಜೊತೆಯಲ್ಲಿ 21ರ ಅಸಹಕಾರಿ ಚಳುವಳಿಯಲ್ಲಿ ಸೆರೆಮನೆ ವಾಸವನ್ನು ಕೂಡ ಅನುಭವಿಸಿದರು. ಕಾಂಗ್ರೆಸ್ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸ್ವಾತಂತ್ರ್ಯಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವಂಥ ವಿಚಾರಗಳಿಗೆ ಕರೆ ಕೊಟ್ಟರು. 1926 ಅಲಹಾಬಾದ್ ನಗರಸಭೆಯಲ್ಲಿ ಅಧ್ಯಕ್ಷತೆಯನ್ನು ಕೂಡ ವಹಿಸಿದರು. 24ರಲ್ಲಿ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೈಮನ್ ಆಯೋಗ ವರದಿ ವಿರೋಧಿ ಚಳುವಳಿಯಲ್ಲಿ ಭಾಗವಹಿಸಿದರು. 1929, 39, 1946 ಹೀಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಕೂಡ ಹೊರಡಿಸಿದರು. ಅದೇ ವರ್ಷ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ಕೂಡ ನಾಯಕರಾದರು. ಕ್ವಿಟ್ ಇಂಡಿಯಾ ಚಳವಳಿ ಸಿಮ್ಲಾ ಸಮ್ಮೇಳನದಲ್ಲೂ ಕೂಡ ಭಾಗವಹಿಸಿದರು. 40ರಲ್ಲಿ ಸರ್ಕಾರ ರಚನೆ ಆಗಬೇಕಾದ್ರೆ ಪ್ರಧಾನ ಪಾತ್ರ ವಹಿಸಿದರು. ಸ್ವತಂತ್ರ ಭಾರತದಲ್ಲಿ 17 ವರ್ಷಗಳ ಕಾಲ ಸಿದ್ರು. ನೆಕ್ಸ್ಟ್ ನಮಗೆ ಇಂಡಿಯಾಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೆಹರು ವಾಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ 1944 to 1964. 1947ರಿಂದ 1964ರವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದಂಥವರು ಪಂಡಿತ್ ಜವಾಹರ್ಲಾಲ್ ನೆಹರು. ಮೌಂಟ್ ಬ್ಯಾಟನ್ ರಿಲೀಸ್ಡ್ ದಿ ಬ್ರಿಟಿಷ್ ಆನ್ 3rd June 1947. He elected the Prime Minister and declared as a trustee with the destiny from leading role in the Indian National Congress Party. In 1952, General elected the Congress won as an of the foundation of non-alignment movement. He is covered to be the architect of modern Indian nation state. He set out the relief his vision of India, his ambition program, economic, social and political reforms. Under the leadership of the Congress emerged as a catch-all party dominion and winning 1951, 57, 62. 3 ಬಾರಿ ಎಲೆಕ್ಷನ್ನಲ್ಲೂ ಕೂಡ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನು ಪ್ರಾರಿಸಿತು. ಸ್ವತಂತ್ರ ಭಾರತದ ಪ್ರಧಾನಮಂತ್ರಿಯಾಗಿ 3ನೇ ತಾರೀಕು 6ನೇ ತಿಂಗಳು 1947ರಲ್ಲಿ ಅಧಿಕಾರವನ್ನು ಕೂಡ ವಹಿಸಿಕೊಂಡು ಅಭಿವೃದ್ಧಿ ದೃಷ್ಟಿಕೋನಗಳನ್ನು ಆಧರಿಸಿದಂತೆ ಚುನಾವಣಾ ಕ್ಷೇತ್ರದಲ್ಲಾಗಿರ್ಬೋದು, ದೇಶದ ಪ್ರಗತಿಯಲ್ಲಾಗ್ಬೋದು ಪ್ರಧಾನವಾದ ಪಾತ್ರವನ್ನು ವಹಿಸಿದರು. ಇಂಡಿಯಾ ಪಾಕಿಸ್ತಾನ ಇಟ್ಸ್ ಇಂಪ್ಯಾಕ್ಟ್. ಭಾರತ ಮತ್ತು ಪಾಕಿಸ್ತಾನ ಅದರ ಒಂದು ಸಂಬಂಧದಿಂದ ಕೆಲವು ಇಂಪ್ಯಾಕ್ಟ್ ಅಥವಾ ಪ್ರಭಾವಗಳಾದವು. ನೆಹರು ಟೂರ್ ವಿತ್ ಪಾಕಿಸ್ತಾನ್ ಲೀಡರ್ಸ್ ಆ್ಯಂಡ್ ಎನ್ಕರೇಜ್ ಟು ಪೀಸ್ ಆ್ಯಂಡ್ angry to discuss the refuse the ಪ್ರಾಬ್ಲಮ್ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಟೂರ್ನೂ ಮಾಡಿದರು. ದ ವೈಲೆನ್ಸ್ ಡೈಲಿ ಅಫೆಕ್ಟೆಡ್ ದಿ ನೆಹರು ಆಲ್ಸೋ ಹೆಸಿಟೇಟ್ ಟು ಸಪೋರ್ಟ್ ದಿ ಅನೆಕ್ಷೇಷನ್ ಆಫ್ ಹೈದರಾಬಾದ್ ಸ್ಟೇಟ್ಸ್. ಹೈದರಾಬಾದ್ನ ಆಕ್ರಮಣಕ್ಕೆ ಸಂಬಂಧಪಟ್ಟ ದಿನ ಗಲಾಟೆ ಆಗ್ತಾ ಇರೋದ್ರಿಂದ ಮನನೊಂದರು. ಥ್ರೂಔಟ್ ಈಸ್ 20-year leadership, he advocated democratic socialism, secularism and encouragement India's industrialization, being with the implementation of the first 5-year plan 1951, which emphasized the importance of increasing of agriculture production. He also promoted scientific and technological advancement through the establishment of higher learning. He provided the free public education and means for the Indian children, legal rights for women, including the ability of the inherited property and divorce their husband and 2 of the private of the discrimination based on the caste. ಅಂದರೆ ಗಲಾಟೆ ಆಗಬೇಕಾದ್ರೆ ಪಾಕಿಸ್ತಾನ ಜೊತೆಯಲ್ಲೂ ಕೂಡ ಒಂದು ಸಂಬಂಧವನ್ನು ಬೆಳೆಸಿದ್ರು. ಜೊತೆಗೆ 17
ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರು. ನೆಕ್ಸ್ಟ್ ಸೆಷನ್ನಲ್ಲಿ ಉಳಿದು ಪಾಯಿಂಟ್ ಅಂತ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.